ನೋಡಿ, ನಾವೆಲ್ಲರೂ ನಮಗೆ ಗೊತ್ತಿಲ್ಲದಂಗೆ ಬೇರೆಯವರ ಇಷ್ಟದಂತೆ ಬದುಕೋಕೆ ಹೋಗಿ ನಮ್ಮ ಖುಷಿನ ಕಳ್ಕೊತಾ ಇದೀವಿ. ನಮಸ್ಕಾರ ಬಾಸ್, ಒಂದ್ ಮಾತು ಹೇಳ್ತೀನಿ ಕೇಳಿ. ನಿಮ್ ಲೈಫ್ ನಲ್ಲಿ ಯಾವತ್ತಾದ್ರೂ ಆ ಮನುಷ್ಯ ನನ್ ಬಗ್ಗೆ ಏನ್ ಅನ್ಕೊಂತಾನೋ ಏನೋ, ನಾನು ಹಿಂಗ್ ಮಾಡಿದ್ರೆ 4 ಜನ ಏನ್ ಹಾಡ್ಕೊಳ್ತಾರೋ ಏನೋ ಅನ್ನೋ ಭಯ ಬಂದಿದ್ಯಾ? ಅಥವಾ ನನ್ನ ಫಾಸ್ಟ್ ಚೆನ್ನಾಗಿಲ್ಲ, ಅದಕ್ಕೆ ನನ್ನ ಲೈಫ್ ಹಿಂಗೆ ಇದೆ ಅಂತ ಹಣೆ ಬರಕ್ಕೆ ಹೊಣೆ ಹಾಕಿ ಸುಮ್ಮನಾಗಿದ್ದೀರಾ? ನೋಡಿ, ನಾವೆಲ್ಲರೂ ನಮ್ಗೆ ಗೊತ್ತಿಲ್ಲದಂಗೆ ಬೇರೆಯವರ ಇಷ್ಟದಂತೆ ಬದುಕೋಕೆ ಹೋಗಿ ನಮ್ಮ ಖುಷಿನ ಕಳ್ಕೊತಾ ಇದೀವಿ. ಈ ಜಗತ್ತಿನಲ್ಲಿ ನಮ್ಗೆ ನಿಜವಾದ ಫ್ರೀಡಮ್ ಸಿಗೋದು ಯಾವಾಗ ಗೊತ್ತಾ? ನಮಗೆ ಬೇರೆಯವರು ನಮ್ಮನ್ನ ಹೇಟ್ ಮಾಡಿದ್ರು ಪರವಾಗಿಲ್ಲ ಅನ್ನೋ ಧೈರ್ಯ ಬಂದಾಗ ಮಾತ್ರ. ಇವತ್ತು ನಾನು ಜಗತ್ತಿನ ಬೆಸ್ಟ್ ಸೆಲ್ಲಿಂಗ್ ಪುಸ್ತಕಗಳಲ್ಲಿ ಒಂದಾದ ದ ಕರೇಜ್ ಟು ಬಿ ಡಿಸ್ಲೈಕ್ಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಬುಕ್ ಓದಿದ ಮೇಲೆ ನನ್ನ ಯೋಚನೆ ಮಾಡೋ ರೀತಿ ಪೂರ್ತಿ ಬದಲಾಗ್ಬಿಟ್ಟಿದೆ. ಈ ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮ್ ಲೈಫ್ ಕೂಡ ಬದಲಾಗೋದು ಗ್ಯಾರಂಟಿ. ಬರ್ರಿ ಶುರು ಮಾಡೋಣ. ಈ ಪುಸ್ತಕದ ವಿಶೇಷ ಏನ್ ಗೊತ್ತಾ? ಇದು ನಾರ್ಮಲ್ ಪುಸ್ತಕಗಳ ತರ ಅಲ್ಲ. ಇದರಲ್ಲಿ ಒಬ್ಬ ಫಿಲಾಸಫರ್ ಇರ್ತಾನೆ ಮತ್ತು ಒಬ್ಬ ಯುವಕ ಇರ್ತಾನೆ. ಅವರಿಬ್ಬರ ನಡುವೆ ನಡೆಯುವ ವಾದ ವಿವಾದಗಳೇ ಇಡೀ ಪುಸ್ತಕ. ನಮ್ ತರನೇ ಆ ಹುಡುಗನಿಗೂ ಸಿಕ್ಕಾಪಟ್ಟೆ ಪ್ರಶ್ನೆಗಳು, ಸಿಟ್ಟು, ಅಸಮಾಧಾನ ಇರುತ್ತೆ. ಅವನು ಆ ತತ್ವಜ್ಞಾನಿ ಹತ್ರ ಹೋಗಿ ಕೇಳ್ತಾನೆ, ಈ ಜಗತ್ತು ತುಂಬಾ ಕಷ್ಟದ ಜಾಗ, ಇಲ್ಲಿ ಯಾರು ಖುಷಿಯಾಗಿರೋಕ್ ಸಾಧ್ಯನೇ ಇಲ್ಲ ಅಂತ. ಆದ್ರೆ ಆ ತತ್ವಜ್ಞಾನಿ ಹೇಳ್ತಾನೆ, ಜಗತ್ತು ಕಾಂಪ್ಲೆಕ್ಸ್ ಆಗಿಲ್ಲ, ನೀನು ನಿನ್ನ ದೃಷ್ಟಿಕೋನವನ್ನ ಕಾಂಪ್ಲೆಕ್ಸ್ ಮಾಡ್ಕೊಂಡಿದೀಯ ಅಂತ. ಈ ಪುಸ್ತಕ ಇಡೀ ಜಗತ್ತನ್ನೇ ಆಕರ್ಷಿಸಿದ್ದು ಯಾಕೆಂದ್ರೆ ಇದು ಆಲ್ಫ್ರೆಡ್ ಅಡ್ಲರ್ ಅನ್ನೋ ಒಬ್ಬ ಫೇಮಸ್ ಸೈಕಾಲಜಿಗಳ ವಿಚಾರಗಳಲ್ಲಿ ನಿಂತಿದೆ. ಬನ್ನಿ ಈಗ ಮೊದಲನೇ ಚಾಪ್ಟರ್ ನಲ್ಲಿ ಆ ತತ್ವಜ್ಞಾನಿ ಆ ಹುಡುಗನ ತಲೆ ಹರಟೆ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಕೊಡ್ತಾರೆ ಅಂತ ನೋಡೋಣ. ಈ ಚಾಪ್ಟರ್ ಒಂದು ಶುರು ಆಗೋದು ಒಂದು ಶಾಕಿಂಗ್ ವಿಚಾರದಿಂದ. ಆ ತತ್ವಜ್ಞಾನಿ ಹೇಳ್ತಾರೆ, ನಿನ್ನ ಪಾಸ್ಟ್ ನಿನ್ನ ಇಂದಿನ ಜೀವನ ನಿರ್ಧರಿಸಲ್ಲ ಅಂತ. ಈಗ ನಾವು ಜನರಲ್ ಆಗಿ ಏನು ಗೊತ್ತೀವಿ, ನನ್ನ ಚಿಕ್ಕ ವಯಸ್ಸಿನಲ್ಲಿ ಅಪ್ಪ ಅಮ್ಮ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಅದಕ್ಕೆ ನಾನು ಈಗ ಇಷ್ಟು ಕೋಪಿಷ್ಟ ಆಗಿದ್ದೀನಿ, ಅಥವಾ ಲೈಫ್ ನಲ್ಲಿ ಮುಂಚೆ ಒಂದು ಕೆಟ್ಟ ಘಟನೆ ನಡೀತು, ಅದಕ್ಕೆ ನನಗೀಗ ಯಶಸ್ಸು ಸಿಗ್ತಾ ಇಲ್ಲ ಅಂತೀವಿ ಅಲ್ವಾ? ಇದನ್ನ ಸೈಕಾಲಜಿ ಭಾಷೆಯಲ್ಲಿ ಇಟಿಯಾಲಜಿ ಅಂತಾರೆ, ಅಂದ್ರೆ ಕಾರಣ ಹುಡುಕೋದು. ಆದ್ರೆ ಅಡ್ವರ್ ಏನ್ ಹೇಳ್ತಾರೆ ಅಂದ್ರೆ ಅದು ಸುಳ್ಳು. ಇವರು ಇದನ್ನ ಟೆಲಿಯಾಲಜಿ ಅಂತಾರೆ, ಅಂದ್ರೆ ನಾವು ಒಂದು ಗುರಿ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಕಾರಣಗಳನ್ನ ಹುಡುಕ್ತಿವಿ. ಒಂದು ಉದಾಹರಣೆ ತಗೊಳ್ಳೋಣ. ಒಬ್ಬ ಹುಡುಗ ರೂಮ್ ಬಿಟ್ಟು ಆಚೆ ಬರಲ್ಲ, ಅವನಿಗೆ ಸೋಷಿಯಲ್ ಆಂಗ್ಸೈಟಿ ಇರುತ್ತೆ. ಹೊರಗಿನವ್ರು ಏನ್ ಹೇಳ್ತಾರೆ, ಅವನಿಗೆ ಯಾವುದೋ ಹಳೆ ಘಟನೆ ಕಾಡ್ತಾ ಇದೆ, ಅದಕ್ಕೆ ಆಚೆ ಬರ್ತಾ ಇಲ್ಲ ಅಂತಾರೆ. ಆದ್ರೆ ಅಡ್ಲರ್ ಪ್ರಕಾರ ಆ ಹುಡುಗನಿಗೆ ಹೊರಗೆ ಹೋಗ್ಬಾರ್ದು ಅನ್ನೋದು ಮೊದಲೇ ನಿರ್ಧಾರ ಆಗಿರುತ್ತೆ. ಯಾಕೆ ಅಂದ್ರೆ ಹೊರಗೆ ಹೋದ್ರೆ ಯಾರಾದ್ರೂ ಅವಮಾನ ಮಾಡ್ಬೋದು, ಭಯ ಆಗ್ಬೋದು. ಅದನ್ನ ತಪ್ಪಿಸ್ಕೊಳ್ಳಕ್ಕೆ ಅವನು ನನಗೆ ಭಯ ಆಗ್ತಾ ಇದೆ ಅನ್ನೋ ಕಾರಣವನ್ನ ಸೃಷ್ಟಿ ಮಾಡ್ಕೊಂಡಿದ್ದಾನೆ. ಆದ್ರೆ ಫ್ರೆಂಡ್ಸ್, ನಾವು ಬದಲಾಗೋಕೆ ಇಷ್ಟ ಇಲ್ಲದೆ ಹಳೆಯ ನೆನಪುಗಳನ್ನ ಹಿಡ್ಕೊಂಡು ಕೂತಿದೀವಿ ಅಷ್ಟೇ. ಈಗ ನೀವು ಕೇಳ್ಬೋದು, ಹೇಗ್ ಸಾಧ್ಯ? ನಮಗೆ ಕೋಪ ಬಂದಾಗ ಅದು ನ್ಯಾಚುರಲ್ ಅಲ್ವಾ ಅಂತ. ಪುಸ್ತಕದಲ್ಲಿ ಒಂದು ಮಸ್ತ್ ಎಕ್ಸಾಂಪಲ್ ಇದೆ. ಒಬ್ಬ ಸರ್ವರ್ ಹೋಟೆಲ್ ನಲ್ಲಿ ವೇಟರ್ ಮೇಲೆ ಸಿಕ್ಕಾಪಟ್ಟೆ ಕಿರಿಸ್ತಾ ಇರ್ತಾನೆ. ಯಾಕಂದ್ರೆ ಆ ವೇಟರ್ ಅವನ ಬಟ್ಟೆ ಮೇಲೆ ಕಾಫಿ ಚೆಲ್ಲಿರ್ತಾನೆ. ಆ ಸರ್ವರ್ ಹೇಳ್ತಾನೆ, ನನಗೆ ಅವನ ಮೇಲೆ ಸಿಟ್ಟು ಬಂತು, ಅದಕ್ಕೆ ಕಿರಿಸ್ತಾ ಇದ್ದೀನಿ ಅಂತ. ಆದ್ರೆ ಅಷ್ಟರಲ್ಲಿ ಆ ಸರ್ವರ್ಗೆ ಒಂದು ಫೋನ್ ಬರುತ್ತೆ. ಅದು ಅವನ ಬಾಸ್ ಫೋನ್ ಆಗಿರುತ್ತೆ. ತಕ್ಷಣ ಆ ಮನುಷ್ಯ ಸಾಫ್ಟ್ ಆಗಿ ಹಾ ಸರ್, ಸರಿ ಸರ್ ಅಂತ ಮಾತಾಡ್ತಾನೆ. ಫೋನ್ ಇಟ್ಟ ಮೇಲೆ ಮತ್ತೆ ವೇಟರ್ ಮೇಲೆ ಕಿರುಚಕ್ಕೆ ಶುರು ಮಾಡ್ತಾನೆ. ಇದರ ಅರ್ಥ ಏನಂದ್ರೆ, ಕೋಪ ಅನ್ನೋದು ತಂತಾನೆ ಬರೋದಿಲ್ಲ. ಆ ಸರ್ವರ್ಗೆ ವೇಟರ್ನ ಎದುರಿಸಬೇಕು ಅನ್ನೋ ಗುರಿ ಇತ್ತು, ಅದಕ್ಕೆ ಅವನ ಕೋಪವನ್ನ ಟೂಲ್ ಅನ್ನ ಬಳಸ್ತಾನೆ. ಆದ್ರೆ ಬಾಸ್ ಹತ್ರ ಆ ಟೂಲ್ ನಡೆಯಲ್ಲ ಅಂತ ಗೊತ್ತಾದ ಕೂಡಲೇ ಕಂಟ್ರೋಲ್ ಮಾಡ್ಕೋತಾನೆ. ನಾವು ಕೂಡ ಅಷ್ಟೇ ಅಲ್ವಾ? ನಮಗೆ ಗೊತ್ತಿರೋ ಹತ್ರ ನಮ್ಮ ಮಾತು ನಡೆಯೋರ ಹತ್ರ ಮಾತ್ರ ಸಿಕ್ಕಾಪಟ್ಟೆ ಕೋಪ ತರಿಸ್ತೀವಿ. ಅಂದ್ರೆ ನಮ್ಗೆ ನಮ್ಮ ಎಮೋಷನ್ಸ್ ಮೇಲೆ ಕಂಟ್ರೋಲ್ ಇದೆ, ಆದ್ರೆ ನಾವು ಸುಮ್ಮನೆ ನೆಪ ಹೇಳ್ತಾ ಇದೀವಿ. ಸರಿ, ಈಗ ನೀವು ಕೇಳ್ಬೋದು, ಅಂದ್ರೆ ನಾವು ಯಾಕೆ ಬದಲಾಗಲ್ಲ? ನಮ್ಗೆ ಖುಷಿಯಾಗಿರೋಕೆ ಇಷ್ಟ ಇಲ್ವಾ ಅಂತ. ಅಡ್ಲರ್ ಅದಕ್ಕೆ ಸಖತ್ ಉತ್ತರ ಕೊಡ್ತಾರೆ. ಜನರು ಬದಲಾಗೋಕೆ ಕಷ್ಟ ಪಡೋದು ಯಾಕಂದ್ರೆ ಈ ಹಳೆ ಜೀವನ ನಮ್ಗೆ ಕಂಫರ್ಟ್ ಆಗಿಬಿಟ್ಟಿದೆ. ಹೊಸದಾಗಿ ಬದಲಾಗಬೇಕಂದ್ರೆ ರಿಸ್ಕ್ ತಗೋಬೇಕು, ಹೊಸ ಜವಾಬ್ದಾರಿ ಬರುತ್ತೆ. ನನ್ನ ಹಣೆ ಬರ ಇಷ್ಟೇ ಅಂತ ಇರೋದು ಸುಲಭ. ನನ್ನ ಲೈಫ್ ನನ್ನ ಕೈಯಲ್ಲಿ ಇದೆ ಅಂತ ಅನ್ಕೊಂಡ್ರೆ ಆ ಲೈಫ್ ಹಾಳಾದ್ರೆ ನಾವೇ ಜವಾಬ್ದಾರ ಆಗಬೇಕಾಗುತ್ತೆ. ಆ ಭಯಕ್ಕೆ ನಾವು ಬದಲಾಗಲ್ಲ. ಮೊದಲ ಅಧ್ಯಯನದ ಕೊನೆಯಲ್ಲಿ ತತ್ವಜ್ಞಾನಿ ಒಂದು ಮಾತು ಹೇಳ್ತಾರೆ, ನೀನು ಬದಲಾಗಬಲ್ಲೆ, ಆದ್ರೆ ಇನ್ನು ಬದಲಾಗಬಾರ್ದು ಅಂತ ನಿರ್ಧಾರ ಮಾಡಿದೀಯ. ಇದು ಕೇಳಕ್ಕೆ ಕೈ ಅನ್ಸ್ಬೋದು, ಆದ್ರೆ ಇದು ನಮಗೆ ಒಂದು ದೊಡ್ಡ ಪವರ್ ಕೊಡುತ್ತೆ. ಅಂದ್ರೆ ನಮ್ಮ ಜೀವನ ಬದಲಾಯಿಸುವ ಶಕ್ತಿ ನಮ್ಮ ಕೈಯಲ್ಲೇ ಇದೆ. ಇಂದಿನ ಚಾಪ್ಟರ್ ನಲ್ಲಿ ನಾವು ಒಂದು ಮುಖ್ಯವಾದ ವಿಷಯ ತಿಳ್ಕೊಂಡ್ವಿ. ನಮ್ಮ ಪಾಸ್ಟ್ ಅಥವಾ ಟ್ರಾಮಾ ಅನ್ನೋದು ಕೇವಲ ಒಂದು ನೆಪ ಅಷ್ಟೇ. ನಾವು ಬದಲಾಗೋಕೆ ಇಷ್ಟ ಇಲ್ಲದೆ ಅದನ್ನ ಇಟ್ಕೊಂಡು ಕೂದಿದೀವ ಅಂತ. ಇವತ್ತು 2ನೇ ಚಾಪ್ಟರ್ ಅಂದ್ರೆ 2ನೇ ರಾತ್ರಿಯ ಸಂಭಾಷಣೆ ಶುರು ಮಾಡೋಣ. ಈ ಚಾಪ್ಟರ್ ಕೇಳಿದ್ರೆ ನಿಮಗೂ ಸ್ವಲ್ಪ ತಲೆ ಕೆಡಬಹುದು. ಯಾಕಂದ್ರೆ ಈ ಪುಸ್ತಕದ ಲೇಖಕರು ಒಂದು ದೊಡ್ಡ ಬಾಂಬ್ ಹಾಕ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮ ಜೀವನದಲ್ಲಿರೋ ಯಾವುದೇ ಸಮಸ್ಯೆ ತಗೊಳ್ಳಿ, ಅದೆಲ್ಲದಕ್ಕೂ ಮೂಲ ಕಾರಣ ಮನುಷ್ಯರ ನಡುವಿನ ಸಂಬಂಧಗಳೇ. ಅಂದ್ರೆ ಈ ಜಗತ್ತಲ್ಲಿ ನೀವು ಒಬ್ಬರೇ ಇದ್ದಿದ್ರೆ ನಿಮಗೆ ಯಾವುದೇ ಸಮಸ್ಯೆ ಇರ್ತಿರ್ಲಿಲ್ವಂತೆ. ಇದು ಹೆಂಗ್ ಸಾಧ್ಯ ಅನ್ನೋದನ್ನ ಇವತ್ತು ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಮಿಸ್ ಮಾಡದೆ ಪೂರ್ತಿ ನೋಡಿ. ವಿಡಿಯೋ ಶುರುವಾಗುವಾಗ ಆ ಯುವಕ ಆ ತತ್ವಜ್ಞಾನಿ ಕೇಳ್ತಾನೆ, ನೋಡಿ ಸ್ವಾಮಿ, ನನಗೆ ನನ್ನನ್ನೇ ಕಂಡ್ರೆ ಇಷ್ಟ ಇಲ್ಲ. ನಾನು ತುಂಬಾ ಕೀಳಿರ್ಮೆಯಿಂದ ಬಳಲ್ತಾ ಇದ್ದೀನಿ ಅಂತ. ನಾನು ದಪ್ಪ ಇದ್ದೀನಿ, ಕಪ್ಪಗಿದ್ದೀನಿ, ಅಥವಾ ನನಗೆ ಸರಿಯಾಗಿ ಮಾತಾಡಕ್ ಬರಲ್ಲ. ಇದು ನನ್ನ ವೈಯಕ್ತಿಕ ಸಮಸ್ಯೆ ಅಲ್ವಾ? ಇದಕ್ಕೂ ಸಂಬಂಧಗಳು ಏನ್ ಲಿಂಕ್ ಇದೆ ಅಂತ.
ಆಗ ತತ್ವಜ್ಞಾನಿ ಕೊಡೋ ಉತ್ತರ ಅದ್ಭುತವಾಗಿರುತ್ತೆ. ಅವ್ರು ಹೇಳ್ತಾರೆ, ನೀನು ದಪ್ಪ ಇದೆಯಾ ಅಥವಾ ಕಪ್ಪಗಿದೆಯಾ ಅನ್ನೋದು ನಿನ್ನ ಸಮಸ್ಯೆ ಅಲ್ಲ. ನಿನ್ನ ಸುತ್ತಮುತ್ತ ಇರೋ ಜನ ತೆಳ್ಳಗಿರೋದೇ ಅಂದ ಅಥವಾ ಬೆಳಗಿರೋರೇ ಶ್ರೇಷ್ಠ ಅನ್ನೋ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿದ್ದಾರೆ. ಆ ಜನರ ಜೊತೆ ನೀನು ಹೋಲಿಕೆ ಮಾಡ್ಕೋತಾ ಇರೋದ್ರಿಂದ ನಿನಗೆ ಈ ನೋವು ಬರ್ತಾ ಇದೆ. ಫ್ರೆಂಡ್ಸ್, ಒಮ್ಮೆ ಯೋಚನೆ ಮಾಡಿ, ಈ ಇಡೀ ಭೂಮಿ ಮೇಲೆ ನೀವು ಒಬ್ಬರೇ ಇದ್ರೆ ಅಂತ ಅನ್ಕೊಳ್ಳಿ. ಅವಾಗ ನೀವು ದಪ್ಪ ಇದ್ರೇನು ತೆಳ್ಳಗಿದ್ರೇನು ನಿಮಗೆ ಅದ್ರ ಬಗ್ಗೆ ತಲೆ ಬಿಸಿನೇ ಇರಲ್ಲ. ಅಂದ್ರೆ ನಮ್ಮ ನೋವಿಗೆ ಕಾರಣ ನಮ್ಮ ರೂಪ ಅಲ್ಲ, ಬದಲಾಗಿ ಬೇರೆಯವರು ನನ್ನ ಬಗ್ಗೆ ಏನ್ ಅನ್ಕೋತಾರೋ ಅನ್ನೋ ಭಯ ಮತ್ತು ಹೋಲಿಕೆ. ಕೀಳಿರಿಮೆ ಇದು ಕೆಟ್ಟದ್ದಲ್ಲ. ನನಗೆ ಇಂಗ್ಲಿಷ್ ಬರಲ್ಲ ಅಂತ ಅನ್ಸೋದು ಕೀಳಿರಿಮೆ. ಇದನ್ನ ನಾವು ಪಾಸಿಟಿವ್ ಆಗಿ ತಗೊಂಡ್ರೆ, ಓಕೆ, ನಾನು ಇಂಗ್ಲಿಷ್ ಕಲಿಬೇಕು ಅಂತ ಪ್ರಯತ್ನ ಮಾಡ್ತೀನಿ, ಇದು ನಮ್ಮನ್ನ ಬೆಳೆಸುತ್ತೆ. ಕೀಳಿರಿಮೆ ಕಾಂಪ್ಲೆಕ್ಸ್ ಇದು ಡೇಂಜರಸ್. ನನಗೆ ಇಂಗ್ಲಿಷ್ ಬರಲ್ಲ, ಅದಕ್ಕೆ ನಾನು ಜೀವನದಲ್ಲಿ ಉದ್ಧಾರ ಆಗಲ್ಲ ಅಂತ ನೆಪ ಹೇಳಿ ಸುಮ್ಮನೆ ಕೂರೋದು ಕಾಂಪ್ಲೆಕ್ಸ್. ನಮ್ಮಲ್ಲಿ ತುಂಬಾ ಜನ ಏನ್ ಮಾಡ್ತೀವಿ ಗೊತ್ತಾ, ನಮಗೆ ಸೋಲಿಗೆ ಯಾವುದೋ ಒಂದು ಕೊರತೆಯನ್ನ ನೆಪವಾಗಿ ಬಳಸ್ಕೊಳ್ಳೋಕೆ ಶುರು ಮಾಡ್ತೀವಿ. ನನ್ನ ಹತ್ರ ದುಡ್ಡಿಲ್ಲ, ಅದಕ್ಕೆ ನಾನು ಬಿಸ್ನೆಸ್ ಮಾಡಲ್ಲ. ಇದು ಅಪ್ಪಟ ಸುಳ್ಳು. ದುಡ್ಡು ಇಲ್ದಿದ್ರು ಶೂನ್ಯದಿಂದ ಮೇಲೆ ಬಂದವರು ಎಷ್ಟೋ ಜನರಿದ್ದಾರೆ. ನಾವು ಆ ಕೀಳಿರಿಮೆಯನ್ನ ಒಂದು ಸೇಫ್ಟಿ ಕವಚ ಮಾಡ್ಕೊಂಡು ಅದರೊಳಗೆ ಅಡಗಿ ಕೂತಿದೀವಿ ಅಷ್ಟೇ. ಈಗಿನ ಕಾಲದಲ್ಲಿ ನಮಗೆ ದೊಡ್ಡ ರೋಗ ಅಂದ್ರೆ ಅದು ಕಾಂಪಿಟೇಷನ್. ಅವನು ನನಗಿಂತ ಜಾಸ್ತಿ ಸಂಬಳ ತಗೋತಿದ್ದಾನೆ, ಅವಳು ನನಗಿಂತ ಬೇಗ ಮನೆ ಕಟ್ಟಿಸಿದ್ಲು, ಅವನ ಯೂಟ್ಯೂಬ್ ಚಾನಲ್ ನನಗಿಂತ ಜಾಸ್ತಿ ಸಬ್ಸ್ಕ್ರೈಬ್ ಇದ್ದಾರೆ ಅಂತ. ಅಡ್ಲರ್ ಹೇಳ್ತಾರೆ, ಜೀವನ ಅಂದ್ರೆ ರೇಸ್ ಅಲ್ಲ. ನೀವು ಯಾರ ಜೊತೆನೂ ಕಾಂಪೀಟ್ ಮಾಡೋದು ಅವಶ್ಯಕತೆ ಇಲ್ಲ. ನೀವು ಕಾಂಪೀಟ್ ಮಾಡ್ಬೇಕಾಗಿರೋದು ನಿನ್ನೆ ಇದ್ದ ನಿಮಗಿಂತ ಇವತ್ತಿನ ನಿಮ್ಮ ಜೊತೆ. ಯಾವಾಗ ನೀವು ಜಗತ್ತನ್ನ ಒಂದು ಕಾಂಪಿಟೇಷನ್ ಅಂತ ನೋಡ್ತಿರೋ, ಅವಾಗ ನಿಮ್ಗೆ ಎಲ್ಲರೂ ಶತ್ರುಗಳ ತರನೇ ಕಾಣಿಸ್ತಾರೆ. ಯಾರೋ ಒಬ್ಬರು ಮುಂದೆ ಹೋದ್ರೆ ನಿಮ್ಗೆ ಹೊಟ್ಟೆ ಉರಿಯುತ್ತೆ. ಆದ್ರೆ ಯಾವಾಗ ನೀವು ಕಾಂಪಿಟೇಷನ್ ಬಿಡ್ತಿರೋ, ಅವಾಗ ನಿಮ್ಮ ಜಗತ್ತು ಫ್ರೆಂಡ್ಲಿ ಆಗಿ ಕಾಣುತ್ತೆ. ಬೇರೆಯವರ ಯಶಸ್ಸನ್ನು ನೋಡಿ ನೀವು ಖುಷಿ ಪಡೋಕೆ ಶುರು ಮಾಡ್ತೀರಾ. ಕೊನೆಯದಾಗಿ, ನಾವು ಸಂಬಂಧಗಳಲ್ಲಿ ಸೋಲೋದು ಎಲ್ಲಿ ಅಂದ್ರೆ ಈ ಪವರ್ ಸ್ಟ್ರಗಲ್ ಬಂದಾಗ. ಯಾರಾದ್ರೂ ನಿಮ್ಮನ್ನ ಬೈದಾಗ ಅಥವಾ ಅವಮಾನ ಮಾಡಿದಾಗ ನೀವು ವಾಪಸ್ ಬೈದ್ರೆ ಅಲ್ಲಿ ಗೆಲ್ಲೋದು ಯಾರು ಇಲ್ಲ. ನೀವು ವಾಪಸ್ ಬೈದ ಕೂಡಲೇ ಎದುರಿನವನಿಗೆ ಸೋಲುವ ಭಯ ಶುರುವಾಗಿ ಅವನು ಇನ್ನೂ ಕೆಡದಾಗಿ ರಿಯಾಕ್ಟ್ ಮಾಡ್ತಾನೆ. ಅಡ್ವರ್ ಏನ್ ಹೇಳ್ತಾರೆ ಅಂದ್ರೆ, ನಾನು ಸರಿ ಇದ್ದೀನಿ ಅಂದ್ರೆ ಸಾಕು, ಅಲ್ಲಿಗೆ ಆ ವಿಷಯ ಮುಗಿತು. ನಾನು ಸರಿ ಇದ್ದೀನಿ ಅಂತ ಪ್ರೂವ್ ಮಾಡಕ್ಕೆ ಹೋಗಿ ಎದುರಿರೋನ್ನ ತಪ್ಪು ಅಂತ ತೋರ್ಸಕ್ ಹೋದ್ರೆ ಅದು ಸೇಡು ಆಗಿ ಬದಲಾಗುತ್ತೆ. ಸಂಬಂಧಗಳು ಹಾಳಾಗೋದು ಇಲ್ಲೇ. ಸೊ ಫ್ರೆಂಡ್ಸ್, ಇವತ್ತಿನ ಚಾಪ್ಟರ್ ಸಾರಾಂಶ ಇಷ್ಟೇ. ನಿಮ್ಮ ನೋವುಗಳಿಗೆ ನಿಮ್ಮ ರೂಪವೋ ಬಡತನವೋ ಕಾರಣ ಅಲ್ಲ, ನೀವು ಬೇರೆಯವರ ಜೊತೆ ಹೋಲಿಕೆ ಮಾಡ್ತಾ ಇರೋದೇ ಕಾರಣ. ಈ ಕ್ಷಣದಿಂದ ಕಾಂಪಿಟೇಷನ್ ಬಿಟ್ಟು ಜಗತ್ತನ್ನ ಶತ್ರು ತರ ನೋಡೋದ್ ಬಿಟ್ಟು ಫ್ರೆಂಡ್ಸ್ ತರ ನೋಡಿ. ನಿಮ್ಮ ಕೀಳಿರಿಮೆಯನ್ನ ಬೆಳೆಯುವಿಕೆ ಇಂಧನವಾಗಿ ಬೆಳೆಸಿಕೊಳ್ಳಿ ಹೊರತು ಅದನ್ನೇ ನೆಪ ಮಾಡ್ಕೊಂಡು ಸೋತು ಕೊಟ್ಬೇಡಿ. ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ ಲೈಫ್ ಅಲ್ಲೂ ಈ ತರ ಕಾಂಪಿಟೇಷನ್ ಅಥವಾ ಹೋಲಿಕೆಯಿಂದ ನೋವು ಅನುಭವಿಸಿದ್ರ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಚಾಪ್ಟರ್ ಅಂದ್ರೆ ಮುಂದಿನ ಭಾಗದಲ್ಲಿ ಇನ್ನೂ ಪವರ್ಫುಲ್ ಆಗಿದೆ. ಅದರಲ್ಲಿ ಬೇರೆಯವರು ಮೆಚ್ಚುಗೆ ಪಡೆಯುವ ಅವಶ್ಯಕತೆ ನಮಗಿಲ್ಲ ಅನ್ನೋದನ್ನ ಲೇಖಕರು ಪ್ರೂವ್ ಮಾಡ್ತಾರೆ. ಆ ವಿಡಿಯೋಗಾಗಿ ವೇಟ್ ಮಾಡ್ತಾರೆ. ನಮ್ಮ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.